ನಮಸ್ಕಾರ. ನಾನು BM ಭಟ್, CPM ಪಕ್ಷದ ಮುಖಂಡ. ಇದೀಗ 2024ರ ಲೋಕಸಭಾ ಚುನಾವಣೆ ಘೋಷಣೆಯಾಗಿದೆ. ನಮಗೆಲ್ಲರಿಗೂ ಕೂಡ ಗೊತ್ತಿರಬೇಕು, ಈ ಬಾರಿಯ ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳ ಗೆಲುವಾಗಿರಬಾರ್ದು, ಜನಸಾಮಾನ್ಯರ ಗೆಲುವಾಗಿರಬೇಕು, ರೈತರ ಗೆಲುವಾಗಿರಬೇಕು, ಕಾರ್ಮಿಕರ ಗೆಲುವಾಗಿರಬೇಕು, ಮಾತ್ರ ಅಲ್ಲ ನ್ಯಾಯದ ಗೆಲುವಾಗಿರಬೇಕು. ನಾನಿವತ್ತು ಒಂದು ವಿಚಾರ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಸೌಜನ್ಯ ಪ್ರಕರಣದ ಬಗ್ಗೆ ನಾವು ಯಾವ ದಾರಿಯನ್ನು ಹಿಡಿಬೇಕು, ನ್ಯಾಯದ ನಿಲುವು ಯಾವುದು ಅಂತ ಹೇಳುವಂಥದ್ದು ವಿಚಾರದಲ್ಲಿ 2012 ಅಕ್ಟೋಬರ್ 10ರಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಂತಹ CPM ಪಕ್ಷದವನಾಗಿ ನಾನು ಒಂದೆರಡು ಮಾತು ನಿಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಸೌಜನ್ಯದ ಕೊಲೆ ಆದದ್ದು ಅಕ್ಟೋಬರ್ 10 2012. ಆವಾಗ BJP ಸರ್ಕಾರ ಆಡಳಿತದಲ್ಲಿತ್ತು. DV ಸದಾನಗೌಡರು ಮುಖ್ಯಮಂತ್ರಿ ಆಗಿದ್ದರು. ಘಟಾನುಘಟಿಗಳೆಲ್ಲ ಧರ್ಮಸ್ಥಳದವರೆಗೆ ಬಂದು ದೇವರ ಭೇಟಿ ಮಾಡಿಕೊಂಡು ಹೋಗಿದ್ರೆ ವಿನಃ ಸೌಜನ್ಯಳ ಮನೆಗೆ ಬರಲಿಲ್ಲ. ಮಾತ್ರ ಅಲ್ಲ, BJP ಸೌಜನ್ಯಳ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ತಂತ್ರ ರೂಪಿಸ್ತಾ ಇತ್ತು. ಜೊತೆಗೆ ಸಾಕ್ಷಿಗಳನ್ನು ನಾಶ ಮಾಡಲಿಕ್ಕೆ ಬೇಕಾದ ಎಲ್ಲ ಪ್ರಕ್ರಿಯೆಗಳನ್ನು ಮಾಡ್ತಾ ಇತ್ತು. ಇದನ್ನು ಮನಗಂಡಂಥ ನಾವು, ಈ BJP ಸರ್ಕಾರದ ವಿರುದ್ಧ ನಂಬಿಕೆಯನ್ನು ಕಳ್ಕೊಂಡಂಥದ್ದು ನಾವು CBI ತನಿಖೆಗೆ ಆಗ್ರಹಿಸಿ ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆವು. ಕೇಂದ್ರ ಸರ್ಕಾರದ ಹಿಡಿತದಲ್ಲಿ UPA ಸರ್ಕಾರ ಇತ್ತು. ನಮಗೆ ಈ BJP ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, CBI ತನಿಖೆ ಆಗಲಿ ಅಂತೇಳಿ ಹೋರಾಟ ಮಾಡ್ತಾ ಬಂದೆವು. ಒಂದು ವರ್ಷ ಆದಾಗ 2013 ಅಕ್ಟೋಬರ್ 10 ಕಳೆದಾಗ ಪ್ರಜಾಪ್ರಭುತ್ವ ವೇದಿಕೆಯ ಹೆಸರಿನಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಈ ಹೋರಾಟದ ರೂಪರೇಷೆಯನ್ನು ಬದಲಾಯಿಸುವ ರೀತಿಯಲ್ಲಿ ದೊಡ್ಡ ರೀತಿಯಲ್ಲಿ ಪ್ರವೇಶ ಆದರು. ಅವರು ಕೂಡ CBI ತನಿಖೆ ಆಗ್ರಹಿಸಿ ಹೋರಾಟವನ್ನು ಮುನ್ನಡೆಸ್ತಾ ಬಂದರು. ಒಂದು ಕಡೆಯಲ್ಲಿ ನಮ್ಮ ಹೋರಾಟ, ಕಮ್ಯುನಿಸ್ಟರ ಹೋರಾಟ, ಇನ್ನೊಂದು ಕಡೆಯಲ್ಲಿ ಪ್ರಜಾಪ್ರಭುತ್ವ ವೇದಿಕೆಯ ಮಹೇಶ್ ಶೆಟ್ಟಿ ನೇತೃತ್ವದ ಹೋರಾಟ. ಇವು ಎರಡರ ಹೋರಾಟವು ಕೂಡ ಈ BJP ಸರ್ಕಾರದ ಮೇಲೆ ನಂಬಿಕೆಯನ್ನು ಕಳ್ಕೊಂಡಂದು ನಾವು CBI ತನಿಖೆ ಹೋರಾಟಕ್ಕೆ ಕರೆ ಕೊಟ್ಟಾಗಿತ್ತು. ಆವಾಗ ಇಲ್ಲಿ ಕೂಡ ಸರ್ಕಾರ ಚೇಂಜ್ ಆಗಿತ್ತು, ಸಿದ್ದರಾಮಯ್ಯ ಸರ್ಕಾರ ಬಂದಿತ್ತು. ನಾವು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೂಡ ಬೇಡಿಕೆಯನ್ನು ಬದಲು ಮಾಡಲಿಲ್ಲ. ನಮಗೆ CID ತನಿಖೆ ಮೇಲೆ ನಂಬಿಕೆ ಇಲ್ಲ, ಅದನ್ನು CBI ತನಿಖೆ ಆಗಲೇಬೇಕು ಅಂತ ಹೇಳೋ ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ದೆವು. CBI ತನಿಖೆಗೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅದನ್ನು ವಹಿಸಿಕೊಟ್ಟಿತ್ತು. ಅದು ನಾವು ಸಿದ್ದರಾಮಯ್ಯಲ್ಲಿಗೆ ಅಭಾರಿಗಳಾಗಿದ್ದೆವು ಆ ವಿಷಯದಲ್ಲಿ. ಆದರೆ 2014ರಲ್ಲಿ CBIಗೆ ಬಂದಾಗ ಅಲ್ಲಿ ಸುರಿಗೆ UPA ಸರ್ಕಾರ ಇತ್ತು. ಆಮೇಲೆ BJP ಸರ್ಕಾರವೇ ಬಂತು. ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಆವಾಗ ಇದೇ DV ಸದಾನಂದಗೌಡರು ಕೇಂದ್ರ ಮಂತ್ರಿ ಆದರು. BJP ಸರ್ಕಾರ ಅಲ್ಲಿ ಕೂಡ CBIಯನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡು ಸೌಜನ್ಯಳಿಗೆ ನ್ಯಾಯ ಸಿಗದ ರೀತಿಯಲ್ಲೇ ಮುಂದುವರಿತು ಹೇಳುವಂಥದ್ದು ಇತ್ತೀಚೆಗೆ ಗೊತ್ತು. CBI ರಿಪೋರ್ಟ್ ಕೂಡ ಸೌಜನ್ಯಳ ಪರವಾಗಿ ಬರಲಿಲ್ಲ. ಸೌಜನ್ಯಗೆ ನ್ಯಾಯ ಸಿಗುವ ರೀತಿಯಲ್ಲಿ ಅವರ ತನಿಖೆ ಆಗಲಿಲ್ಲ. ಈ ಕಡೆ ಸೌಜನ್ಯಳ ಅನ್ಯಾಯ, ಅತ್ಯಾಚಾರ, ಕೊಲೆಗೆ ಸಾಕ್ಷಿನಾಶ, ಜೊತೆಗೆ ಅದನ್ನು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನಿಸಿದಂಥ BJP ಸರ್ಕಾರ ಕರ್ನಾಟಕದಲ್ಲಿದ್ದು ನಾವು ಸೋತೆವು. ಆಮೇಲೆ CBIಗೆ ಬರಲಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಹೋದಾಗ ಅಲ್ಲಿ ಕೂಡ ಅವಾಗ BJP ಗೆದ್ದು ಬಂದು ಅದು ಕೂಡ ಸೌಜನ್ಯಳ ವಿರುದ್ಧವಾಗಿ ತನಿಖೆಯ ರಿಪೋರ್ಟ್ ಕೊಡುವಂತಾಯಿತು. ಈ ಎಲ್ಲ ಕಾರಣದಿಂದ ನಾವು BJPಯನ್ನು ಸೋಲಿಸುವುದು ಸೌಜನ್ಯಳ ಪರ ಹೋರಾಟಗಾರರಾದ ನಮ್ಮ ನಿಲುವಾಗಿರಬೇಕು. ಇದು ನಮ್ಮ CPIMನ ನಿಲುವು ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೇನೆ. BJPಯನ್ನು ಸೋಲಿಸಬೇಕು. ಹಾಗಾದರೆ ಗೆದ್ದವರು ನಾಳೆ ನ್ಯಾಯ ಕೊಡಿಸ್ತಾರಾ? ಈಗ ಸುರುವಿಗೆ ಮೋಸ ಮಾಡಿದವರನ್ನು ಸೋಲಿಸುವ ಮುಖ್ಯ. ಆಮೇಲೆ ಯಾರು ಗೆಲ್ತಾರೋ ಅವರ ಮೇಲೆ ನಾವು ಒತ್ತಡ ಹಾಕುವಂಥ ಕೆಲಸ ಮಾಡಬೇಕಾಗಿದೆ. ಈಗ ಇದುವರೆಗೆ 35 ವರ್ಷಗಳಿಂದ ಈ ಜಿಲ್ಲೆಯನ್ನು ಆಡಳಿತ ಮಾಡ್ತಾ ಬಂದಂಥ BJPಯವರಿಗೆ, ಜನರ ಅತ್ಯಂತ ಪ್ರೀತಿಯನ್ನು ನಂಬಿಕೊಂಡಿದ್ದಂಥ BJP, ಆಮೇಲೆ ಹಿಂದೂಗಳಿಗೆ ರಕ್ಷಕರಾಗಿರ್ತಾರೆ BJP ಅಂತ ಹೇಳಿಕೊಂಡು ನಂಬಿಕೆ ಇದ್ದಂತಹ ಒಂದು ಹಿಂದೂ ಹೆಣ್ಮಗಳು ಅತ್ಯಾಚಾರಗೊಂಡು ಕೊಲೆ ಆದಾಗ ಅವಳಿಗೆ ನ್ಯಾಯ ಕೊಡಿಸಿದಂಥ ಈ BJPಯನ್ನು ಸೋಲಿಸುವುದು ನಿಮ್ಮೆಲ್ಲರ ನ್ಯಾಯಪರವಾದಂಥ, ಸೌಜನ್ಯಳ ಪರವಾದಂಥ, ನ್ಯಾಯದ ಪರ ಹೋರಾಡುವವರ ನಮ್ಮೆಲ್ಲರ ಒಂದು ಬದ್ಧತೆ ಆಗಿರಬೇಕು. ಅದರಿಂದ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗಲಿಕ್ಕೆ ಬೇಕಾಗಿ ಅನ್ಯಾಯ ಮಾಡಿದ BJPಯನ್ನು ಸೋಲಿಸಲಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗೋಣ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.